ಸರ್ ಅವರಿಗೆ? ನೋಡಿ, ಇವತ್ತು ನಕಲಿ ರಾಮಭಕ್ತರು ಯಾರು ಅನ್ನುವಂಥದ್ದು, ಅಸಲಿ ರಾಮಭಕ್ತರು ಯಾರು ಅನ್ನುವಂಥದ್ದು ಕಾಂಗ್ರೆಸ್ಸಿಗೆ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಇವತ್ತು ನಕಲಿ ರಾಮಭಕ್ತ ನೀವು ಅನ್ನುವಂಥದ್ದನ್ನು ಜಗತ್ತಿಗೆ ನೀವು ತೋರಿಸ್ಕೊಟ್ರಿ. ಅಸಲಿ ರಾಮಭಕ್ತ ಕೊನೆಗೂ ಆಗಿದ್ದು ಶ್ರೀಕಾಂತ್ ಪೂಜಾರಿನೇ ಅಸಲಿ ರಾಮಭಕ್ತ ಅದ. ನೀವೆಲ್ಲರೂ ಕೂಡ ನಕಲಿ ರಾಮಭಕ್ತರು ಅನ್ನುವಂಥದ್ದನ್ನು ಸಾಬೀತಾಗಿದ್ದರೆ ವಿಷಬೀಜ ಬಿತ್ತತಕ್ಕಂಥ ಜಾತಿಗಳ ಮಧ್ಯೆ ವಿಷಬೀಜ ಬಿತ್ತತಕ್ಕಂಥ ಕೆಲಸವನ್ನು ಇನ್ನಾದರೂ ಕಾಂಗ್ರೆಸ್ ಮಾಡುವಂಥದ್ದು ಬಿಡಬೇಕು. ಎಲ್ಲರ ಪರವಾಗಿ ಕೆಲಸ ಮಾಡಬೇಕು. ಯಾವ ರೀತಿ ನರೇಂದ್ರ ಮೋದಿಯವರು ಹೇಳಿದ್ರು, ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್ ಸಬ್ಕಾ ಪ್ರಯಾಸ್ ಅಂತಕ್ಕಂಥ ಏನು ಮಾತನ್ನು ಹೇಳಿದ್ರು, ಅದೇ ರೀತಿ ನೀವು ಮಾಡೋಕ್ಕೆ ಕಲೀರಿ. ಅದನ್ನು ಬಿಟ್ಟು ಜಾತಿಗಳ ಮಧ್ಯೆ ವೈಷಮ್ಯ ಬಿತ್ತತಕ್ಕಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಬಂದ್ ಮಾಡಬೇಕು ಅಂತ ಆಗ್ರಹ ಮಾಡ್ತೀನಿ. BJP ಅವ್ರ ಪರವಾಗಿ ಹೋರಾಟ ಮಾಡಿತ್ತು. ಈಗ ಜಾಮೀನು ಸಿಕ್ಕಿದೆ, ನೆಕ್ಸ್ಟ್ ಸ್ಟೆಪ್ ಏನು BJP? ಅವ್ರ ಜೊತೆಗೆ ಇರ್ತೀರಾ ಇನ್ನು ಮುಂದೆ? ನೋಡಿ, ಒಂದು ಭಾಳ ಸ್ಪಷ್ಟತೆ ಇದೆ. ನಾವು ಯಾವುದು ಕೂಡ ಯಾರೋ ನಡುವಿನಲ್ಲಿ ಬಿಟ್ಟು ಹೋಗ್ತಕ್ಕಂಥ ಕೆಲಸ ಮಾಡೋದಿಲ್ಲ. ಅವರು ಸಂಪೂರ್ಣವಾಗಿ ಅದರಿಂದ ಖುಲಾಸೆ ಆಗೋವರೆಗೂ ಕೂಡ ಎಷ್ಟು ಜನ ಇದ್ದಾರೆ ಅವರೆಲ್ಲ ಆಗೋವರೆಗೂ ಕೂಡ ನಾವು ಅವ್ರ ಜೊತೆ ನಿಂತು ಆ ಕೇಸನ್ನು ನಡೆಸುವಂಥ ಕೆಲಸ ಮಾಡ್ತೇವೆ. ನಮ್ಮ ವಕೀಲ ಸಂಜು ಬಳಸ್ಕರ್ ಅವ್ರನ್ನ ಇಟ್ಕೊಂಡು ಆ ಎಲ್ಲ ಸಂಪೂರ್ಣವಾಗಿ ಆ ಕೇಸ್ ಸಂಪೂರ್ಣವಾಗಿ ಹೊರಗಡೆ ಬರುವಷ್ಟೊತ್ತಿಗೆ ನಾವೆಲ್ಲ ಅವ್ರಿಗೆ ಏನು ಬೇಕೋ ಆ ಸಹಾಯ ಸಹಕಾರವನ್ನು 100% ನಾವು ಮಾಡ್ತೇವೆ. ಖುಷಿ ಇದೆ ಸರ್? 100% ಖುಷಿ ಇದೆ. ಸತ್ಯಕ್ಕೆ